ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮೂರಾಗ ಹೊನ್ನುಗ್ಗಿ ಅಂತೇಳಿ ಮಾಡ್ತೇವೆ ನಾವು. ಖಾರ ಹುಣ್ಣಿಮೆ ಹಿಂದಿನ ದಿವಸ ಹೊನ್ನುಗ್ಗಿ ಅಂತ ಮಾಡ್ತೀವಿ. ಇವತ್ತು ಹೊನ್ನುಗ್ಗಿಗೆ ಏನು ಸ್ಪೆಷಲ್ ಮಾಡ್ತಾರಪ್ಪ ಅಂದ್ರೆ ಕೋಡ್ಬಳೆ ಮತ್ತು ಅಕ್ಕಿ ಹುಗ್ಗಿ, ಅಕ್ಕಿ ಪಾಯಸನ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಇವಾಗ ನೋಡಿರಿ, ನಾವು ಕೋಡ್ಬಳೆ ಮಾಡೋಕೆ ಅರ್ಧ ಕೆ.ಜಿ ಪುಟಾಣಿ ತೊಗೊಂಬಂದೇವಿ. ಅರ್ಧ ಕೆ.ಜಿ ಪುಟಾಣಿ ಪೌಡ್ರು ಮತ್ತು ಜೊತೆಗೆ ಅಕ್ಕಿ ಹಿಟ್ಟು, ಮಿಲ್ಲಿಗೆ ಹಾಕ್ಸ್ಕೊಂಬಂದಿರೋ ಅಕ್ಕಿ ಹಿಟ್ಟು ಐತಿ. ಇದು ಅಕ್ಕಿ ಹಿಟ್ಟು ಅದನ್ನ ಆಮೇಲೆ ಇದು ಮಾಡ್ಬೇಕಾ ತೋರಿಸೋಣ. ಇದು ಖಾರ ರೆಡಿ ಮಾಡಿ ಇಟ್ಕೊಂಡು ನಾನು ಹಸಿಮೆಣಸಿನ್ಕಾಯಿ ಖಾರ, ಇದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಮೇನ್ ಅಂದರೆ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಸೊಪ್ಪು, ಆಮೇಲೆ ಸ್ವಲ್ಪ ಅಜ್ವಾನ ಹಾಕಿದ್ದೀನಿ. ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ನಾನು ಇದಕ್ಕೆ. ಮತ್ತು ನೆಕ್ಸ್ಟ್ ಏನು ಬೇಕಪ್ಪ ಅಂದ್ರೆ ಇದನ್ನ ನಾವೀಗ ಮಿಕ್ಸಿ ಮಾಡ್ಕೊಂಡು ಬರ್ತಾಳೆ ನನ್ನ ಮಗಳು. ಅಲ್ಲಿವರೆಗೂ ನಾನು ಅಕ್ಕಿ ಹುಗ್ಗಿಗೆ ರೆಡಿ ಮಾಡ್ತೇನೆ. ನೋಡ್ರಿ, ಇಲ್ಲೇ ನಾನು ಒಂದು ಗ್ಲಾಸ್ ಅಕ್ಕಿ ತೊಳೆದು ಇಟ್ಕೊಂಡೆ. ಈಗ ಪಾಯಸದ ಥರ ಆಗ್ಬೇಕಿದು. ಇದಕ್ಕೆ ನಾವು ಆಮೇಲೆ ಕುಸುಬೆ ಹಾಲು ಹಾಕ್ತೀವಿ. ಈಗ ಇದು ಫುಲ್ ಒಂದು 4-5 ವಿಶಿಲ್ ಬರಲಿ ಅಲ್ಲಿವರೆಗೂ ಇದನ್ನ ಹಾಕ್ಕೊತೀವಿ. ಹಾಕ್ಕೊಂಡು ಅಲ್ಲಿವರೆಗೂ ಇದು ವಿಸಿಲ್ ಬರೋವರೆಗೂ ನಾನು ಕುಸುಬೆ ಹಾಲು ರೆಡಿ ಮಾಡ್ಕೊತೀನಿ. ಈಗ ನೋಡ್ರಿ, ಇಲ್ಲೇ ನಾನು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟೆ. ಇದಿಲ್ಲೇ ಒಂದು 5-6 ವಿಶಿಲ್ ಬರಲಿ ಚೆನ್ನಾಗಿ, ಅಂದರೆ ಅಕ್ಕಿ ಹುಗ್ಗಿ ನೀಟಾಗಿ ಬರ್ತೈತಿ. ಒಂದು 4 ವಿಶಿಲ್ ಅಂತೂ ಬರಲೇಬೇಕು. ಅಲ್ಲಿವರೆಗೂ ನಾವು ಕುಸುಬೆ ಹಾಲು ಸೋಸ್ಕೊಂಡು ರೆಡಿ ಮಾಡ್ಕೊಂಡು ಬರ್ತಾನೆ. ಈಗ ನಾನು ಕುಸುಬಿನ 4 ಅವರ್ ನೆನೆಸಿಟ್ಟಿದ್ದೆ. ನಾನು ಮಧ್ಯಾಹ್ನ ಹಾಕಿದ್ದೆ, ನೆಂದು ಇದಾಗಿದ್ವು. ಅವನ್ನ ಈಗ ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಡೇನಿ. ಈಗ ಅದರಂದು ಕುಸುಬೆ ಹಾಲು ತಗೊಳ್ಳೋಣ ನಾವು. ನಿಮ್ಗೆ ಅಷ್ಟೇ ಈಸಿಯಾಗಿ ಬರ್ತೈತೆ ಅದು. ನಾವು ಕಡ್ಡೆ ಹಾಸಿದ್ರೆ ನೋಡ್ರಿ, ಇಲ್ಲಿ ನಾನು ಎಲ್ಲ ಕುಸುಬೆ ಹಾಲನ್ನ ಸೋಸಿದ್ದೆ. ಈಗ ಇಷ್ಟು ಹಾಲು ಬಂದವು, ಕುಸುಬೆ ಹಾಲಿದು. ಆಮ್ಯಾಗ ಕುಕ್ಕರ್ ಓಪನ್ ಮಾಡಿ ಇದನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನೋಡ್ರಿ, ಇಲ್ಲೇ ಅಕ್ಕಿ ಹುಗ್ಗಿ ಜೊತೆಗೆ ಬದ್ನಿಕಾಯಿ ಪಲ್ಯ ಎಡಿಗೆ ಬೇಕಲ್ಲ, ಹಾಗಾಗಿ ನಾನು ಇಲ್ಲೇ ಬದ್ನಿಕಾಯಿ ಕಟ್ ಮಾಡ್ಕೊಳತ್ತೇನೆ. ನೋಡ್ರಿ, ಹಂಗೆ ಇದನ್ನ ಕಟ್ ಮಾಡಿ ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ತೊಳಿಬೇಕ್ರಿ. ಅಂದರೆ ಇದ್ರ ಮೇಲಿರೋ ಕಪ್ಪು ಕಲೆಗಳೆಲ್ಲ ಹೋಗಿ ವೈಟ್ ಆಗುತ್ತೆ. ಬದ್ನೆಕಾಯಿ ತೊಳೆಯುವಾಗ ಉಪ್ಪು ಹಾಕಿ ತೊಳೆದು ಟ್ರೈ ಮಾಡಿ ನೋಡ್ರಿ ಬೇಕಾದ್ರೆ ಒಂದು ಸಾರಿ. ಇವಾಗ ನಾನಿಲ್ಲಿ ಈ ಕಡೆ ಅನ್ನನೂ ಬೆಳೀತು. ಬದ್ನಿಕಾಯಿ ಪಲ್ಯ ಮಾಡಬೇಕು, ಅದಕ್ಕೆ ನಾನೀಗ ಬೆಳ್ಳಗೆ ಹಾಕ್ಕೊಂಡು ತೊಳೆದ್ರೆ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳೋಣ. ಹಾಂ, ಇದು ಬಿಡಿ 10 ಬಿಡಿ ಬರ್ಕೊಂಡಿರ್ತೇವಲ್ಲ, ಎಷ್ಟು ಚೆನ್ನಾಗಿ ನೋಡ್ರಲ್ಲೇ ಅನ್ನ ಒಂದು 4-5 ವಿಶಿಲ್ ಮಾಡಿಸೆ ನಾನು. ನೀಟಾಗಿ ಕುದ್ದತಿ ಹಣ್ಣಗೆ. ಈಗ ಸದ್ಯ ಅದಕ್ಕೆ ಕುಸುಬೆ ಹಾಲು ಮಿಕ್ಸ್ ಮಾಡಬೇಕು. ಕುಸುಬೆ ಹಾಲು ಮಿಕ್ಸ್ ಮಾಡಿ ನಾವು ಅದಕ್ಕೆ ಅರಿಶಿಣದ ಎಲೆ ಹಾಕ್ತೀವಿ. ಆಮೇಲೆ ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕುವಾಗ ತೋರಿಸಿ ನೋಡಿರಿ, ಸಖತ್ತಾಗಿ ಕುದ್ದತಿ ಅನ್ನ. ಫುಲ್ ಮೆಜ್ಜಾಗೈತಿ ಕುದ್ದು. ಇದಕ್ಕೀಗ ಕುಸುಬೆ ಹಾಲು ಹಾಕಬೇಕು. ಇದು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್. ಈಗ ಇದಕ್ಕೆ ಕುಸುಬೆ ಹಾಲು ಹಾಕಂಡ್ರೆ ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನ ಹಾಕ್ಬಿಡೋದು. ಇದಕ್ಕೆ ಸ್ವಲ್ಪ ಇದನ್ನೇ ಇರ್ಬೇಕು, ದಳ್ಳಕ್ಕಿರ್ಬೇಕು, ಅಂದರೆ ಉಣ್ಣಾಕ ಚೆಂದ ಕಾಣಿಸ್ತೈತಿ, ಬಾಯಾಗ ಟೇಸ್ಟಿಯಾಗಿ ಇರ್ತೈತಿ. ಈಗ ಇದನ್ನ ಇಷ್ಟ ಮುಗಿಲಿಲ್ಲ ಇದೆ. ಇದಕ್ಕೆ ಒಂದು ಕುದಿ ಬರೋವರೆಗೂ ಇದನ್ನ ಬೇಯಿಸ್ಕೋಬೇಕು. ಮತ್ತು ನೋಡ್ರಿಲ್ಲೇ ನಾನು ಬದ್ನಿಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ, ಬದ್ನಿಕಾಯಿ ಪಲ್ಯ ರೆಡಿ ಮಾಡಿಕೊಂಡೆ.
ಈಗ ಇದನ್ನ ತೆಗೆದ್ಬಿಟ್ಟು ಅದನ್ನ ಇನ್ನೊಂದು ಕುದಿ ಕುದಿಸ್ಕೊಳ್ಳೋಣ್ರಿ ಹಾಲು ಹಾಕಿದ್ದು ಇಡು ಈಗ ಹಾಕ್ಕೊಬಿಡ್ದು ಈಗ ಹಸಿ ಹಾಲು ಹಾಕಿ ತಿನ್ಬಾರ್ದು ಎಡಿ ಮಾಡ್ಬೇಕು ಭಾಗ್ಯ ಮಸ್ತ್ ಟೇಸ್ಟ್ ಆಗಿರ್ತದೆ ರೀ ಇದು ನೋಡ್ರಿ ನನ್ನ ಮಗಳು ಈಗ ಹಾಕ್ಕೊಂಡು ಓಡಿ ಹೋದ್ಲು ಈಗ ಇನ್ನೊಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಆಮ್ಯಾಗ ಇದಕ್ಕೆ ಅರ್ಶಿಣದಲ್ಲಿ ಹಾಕ್ಬೇಕು ನೋಡ್ರಿ ಲಾಸ್ಟ್ ಫೈನಲ್ಲಾಗಿ ಅರ್ಶಿಣದಲ್ಲಿ ಹಾಕಿ ಹೊರಗೆ ಹೋಗ್ಲಂಗೆ ಇದು ಬೆಂದಿದ್ದೇನು ಹೋಗ ಇರ್ತೈತಿಲ್ಲ ಅದು ಹೋಗ್ಲಂಗೆ ಲಿಫ್ಟ್ ಕ್ಲೋಸ್ ಮಾಡಿಬಿಟ್ರೆ ಅವಾಗ ಅರ್ಶಿಣದ ಎಲ್ಲಿದು ಘಮ ಎಲ್ಲ ಇದ್ರೊಳಗೆ ಇರ್ತೈತಿ ಇದು ಸ್ವಲ್ಪ ಕುದಿಲಿ ಆಮೇಲೆ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ ಈಗಿದು ಕುದಿ ಬಂತು ಇದಕ್ಕೆ ಅರ್ಶಿಣದಲ್ಲಿ ಇಟ್ಕೊಂಡಿದ್ವಲ್ಲ ಆಗಲೇ ಅದನ್ನು ಹಾಕಿಬಿಟ್ರೆ ಕಂಪ್ಲೀಟ್ ಆಕತ್ತಿದೆ ನೋಡ್ರಿ ಇದಕ್ಕೆ ಇದನ್ನ ಅರ್ಶಿಣದಲ್ಲಿ ಸೇರಿಸಿ ಇಟ್ಬಿಟ್ರೆ ಇದೆಲ್ಲ ಅಳ್ಕೊಂಡು ಒಳಗೆ ಹೋಗಿ ಇದ್ರ ಘಮ ಬರ್ತೈತಿ ಒಂದು ಅರ್ಧ ಗಂಟೆ ಬಿಟ್ಟು ತೆಗಿಬೇಕಿದ್ನ ನೋಡ್ರಿ ಈಗ ಕ್ಲೋಸ್ ಮಾಡಿದೆ ನಾನು ನೋಡ್ರಿ ಇವಾಗ ರೆಡಿ ಆಗೈತಿ ಅಕ್ಕಿ ಹುಗ್ಗಿ ವಾ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರತೈತಿ ಇದಕ್ಕೊಂದು ಚಿಟಿಕೆ ಅರಿಶಿನ ಹಾಕೋರು ನಾನು ಹಾಕಿಲ್ಲ ಯಾಕಂದರೆ ನಮ್ಗೆ ಯೆಲ್ಲೋ ಕಲರ್ ಇಷ್ಟ ಆಗಲ್ಲ ಹಾಗಾಗಿ ವೈಟ್ ಇರಲಿ ಅಂತೇಳಿ ನಾನು ಹಾಕಿಲ್ಲ ಇದು ನಾವು ಎಡಿ ಮಾಡೋವರೆಗೂ ಅಂದರೆ ಇನ್ನೂ ಸ್ವಲ್ಪ ಕಲರ್ ಬಂದಿರುತ್ತೆ ಇದು ಎಲ್ಲಿದೆ ಈಗ ನೋಡ್ರಿ ನಾವು ಇದೆಲ್ಲ ಆಯಿತು ಇನ್ನು ಕೋಡ್ಬಳೆಗೆ ರೆಡಿ ಮಾಡ್ಕೊಳ್ಳಿ ಕೋಡ್ಬಳೆ ಮಾಡೋಕೆ ಇಲ್ಲೇ ನಾನು ಪುಟಾಣಿ ಹಿಟ್ಟು ತೊಗೊಂಡೇನಿ 1/4 kg ಪುಟಾಣಿ ಹಿಟ್ಟು ಅರ್ಧ kg ಒಳಗೆ ಸ್ವಲ್ಪ ಹಿಟ್ಟು ತೆಗೆದಿಟ್ಟೆ ನಾನಲ್ಲೇ ಯೆಲ್ಲೋ ಕಲರ್ ಬಾಕ್ಸ್ನಾಗ ಯಾಕಂದರೆ ಮತ್ತೆ ನಾಳೆ ಮಾಡ್ಬೇಕು 2 ದಿವಸನೂ ಮಾಡ್ಬೇಕು ಹಾಗಾಗಿ ಹಿಟ್ಟನ್ನೆಲ್ಲನೇ ಇದು ಅಕ್ಕಿ ಹಿಟ್ಟು ಇದು ನಾನು ಜರಡಿಗೆ ಹಾಕಿ ಇಟ್ಟಿದ್ದೆ ಹಂಗಾಗಿ ಹಂಗೆ ಮಿಕ್ಸ್ ಮಾಡತ್ತೀನಿ ಇದು ಒಂದು ಅರ್ಧ ಭಾಗ ಅಕ್ಕಿ ಹಿಟ್ಟು ಅರ್ಧ ಭಾಗ ಪುಟಾಣಿ ಹಿಟ್ಟನ್ನ ಸೇರಿಸ್ಕೊತೇನೆ ರೀ ನಾನಿಲ್ಲೇ ಸಾಕು ಅನ್ಸತ್ತೆ ಅಷ್ಟೆ ಇನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ಸ್ವಲ್ಪ ಏನು ಹಾಕ್ಬೇಕಂದ್ರೆ ಉಪ್ಪು ಹಾಕ್ಬೇಕು ಆ ಖಾರಕ್ಕನ್ನು ಸ್ವಲ್ಪ ಉಪ್ಪು ಹಾಕಿ ನಾನು ನೋಡ್ಕೊಂಡು ಹಾಕ್ತೇನೆ ಇವಾಗ ಇದನ್ನಿಲ್ಲೇ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಆಗಲೇ ಇದಕ್ಕೆ ನಾನು ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಜೀರಿಗೆ ಅಜ್ವಾನ ಹಾಕಿ ಇಟ್ಕೊಂಡೀನಿ ಖಾರದ ಸ್ಮೆಲ್ ಅಂತೂ ಸಖತ್ತಾಗಿ ಬರತ್ತೈತ್ರಿ ನೋಡಿದ್ರೆ ಹಾಗೆ ಚಪಾತಿ ಜೊತೆಗೆ ತಿನ್ಬೋದು ಹಂಗಾಗೈತಿ ಈಗ ಇದನ್ನ ಸ್ವಲ್ಪ ಇದನ್ನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಖಾರ ಹಾಕ್ಕೋಬೇಕು ಖಾರ ಜಾಸ್ತಿ ಅದಾವೆ ಮೆಣಸಿನ್ಕಾಯಿ ಇದು ನಾನು ನಾಳೆಗೂ ಬರುತ್ತಂತ ಸ್ವಲ್ಪ ಎಕ್ಸ್ಟ್ರಾ ಹಾಕೇನಿ ಇಷ್ಟು ಸಾಕು ಅನ್ಸುತ್ತೆ ಆಮೇಲೆ ನೋಡ್ಕೊಂಡು ಹಾಕಕ್ಕೆ ಬರ್ತೈತಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊತೇನೆ ನಾನು ಆಲ್ರೆಡಿ ಖಾರಕ್ಕೆ ಸ್ವಲ್ಪ ಹಾಕೀನಿ ಹಂಗಾಗಿ ಆಮೇಲೆ ನೋಡ್ಕೊಂಡು ಹಾಕಿದ್ರಾತ ಸ್ವಲ್ಪ ಉಪ್ಪು ಹಾಕೇನಿ ನಾನು ಮತ್ತು ಮೇಲೆ ಇನ್ನು ಸ್ವಲ್ಪ ಅಜ್ವಾನ್ ಸ್ಮೆಲ್ ಇರಬೇಕು ಕೋಡ್ಬಳೆ ಚಕ್ಲಿ ಇದಕ್ಕೆಲ್ಲ ಹಾಗಾಗಿ ಸ್ವಲ್ಪ ಅಜ್ವಾನ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಸ್ವಲ್ಪ ಸೋಡಾ ಆ್ಯಡ್ ಮಾಡ್ತೀನಿ ಸೋಡಾ ಕೆಲವೊಬ್ರು ಹಾಕ್ತಾರ ಹಾಕಲ್ಲ ನಾನು ಸ್ವಲ್ಪ ಒಂದು ಚಿಟಿಕೆ ಹಾಕ್ಕೊಂಡೇನಿ ಇವಾಗ ಇದನ್ನ ಸರಿಯಾಗಿ ನಾದ್ಕೊತಾನೆ ಈಗಿನ್ನ ಸರಿಯಾಗಿ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಸ್ವಲ್ಪ ಕೆಲವರು ಜಿಗುಟು ಹಾಕ್ಕೊಂಡು ನಾದ್ಕೊತಾರೆ ನಾನೇನು ಜಿಗುಟು ಏನು ಹಾಕಿಲ್ಲ ಬರೀ ಒಣ ಹಿಟ್ಟು ಹಾಕೇನಿ ಇದಕ್ಕೆ ಸ್ವಲ್ಪ ನಾನೀಗ ಎಣ್ಣೆ ಹಾಕ್ತೀನಿ ಕಾಯಿಸಿದ್ದೇನಲ್ಲ ಹಸಿ ಎಣ್ಣೆನ ಹಾಕತ್ತ ನೋಡ್ರಿ ನಾನಿಲ್ಲಿ ಕಾಯಿಸಿನೂ ಹಾಕ್ತಾರೆ ಆ್ಯಕ್ಚುಲಿ ಕಾಯಿಸೇ ಹಾಕ್ಬೇಕು
ನಮ್ದು ಇದು ಕರೆದಿಟ್ಟಿದ್ದು ಎಣ್ಣಿತ್ತು, ಹಾಗಾಗಿ ನಾನು ಹಂಗಾಗೇನಿ. ಮತ್ತೆ ಹೆಚ್ಚಿ ಕುರುಕ್ ಬರ್ತಾರ ನಾವೇ ನಾಳೆ ನೋಡ್ರಿ ಇಲ್ಲೇ ಸ್ವಲ್ಪ ನೀರು ಸಿಂಬಡಿಸ್ಕೊಂತ ಈ ಹದಕ್ಕೆ ನಾದ್ಕೋಬೇಕು. ಯಾವ ಹದ ಇರಬೇಕಪ್ಪ ಅಂದ್ರೆ ನಾವು ಚಪಾತಿ ಮಾಡೋಕೆ ನಾದ್ಕೊತೇವೆ ನೋಡ್ರಿ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಅಂದರೆ ಇವು ನಾವು ಕೋಡ್ಬಳೆ ಹೊಸಿಯುವಾಗ ಕಟ್ಟಾಗಂಗಿಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿನೂ ಅಲ್ಲ, ಸ್ವಲ್ಪ ಹಳ್ಳಕ್ಕನೂ ಅಲ್ಲ ಅನ್ನೋ ರೀತಿ ಒಳಗೆ ಇದನ್ನು ನಾದ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ. ನೋಡ್ರಿ ಇಲ್ಲಿಗ ನಾವು ಕೋಡ್ಬಳೆ ಮಾಡತ್ತೀವಿ. ನನ್ನ ಮಕ್ಕಳು ಹೊಸ್ತು ಇಡಕತ್ತಾರ. ನಾನು ಮೇಲ್ಗಡೆ ನಿಂತ್ಕೊಂಡು ಮಾಡಿ ಬೇಜಾರಾಯ್ತು ನಂಗೆ, ಕಾಲು ನೋವು ಬರ್ತಾವೆ ಅಂತೇಳಿ ನಾನು ಇಲ್ಲೇ ಕೆಳಗೆ ಇಟ್ಕೊಂಡೇನಿ ಗ್ಯಾಸ್ನ. ಹೆಚ್ಚು ನಾನು ಜಾಸ್ತಿ ಹೊತ್ತು ಏನಾದರೂ ಕರಿದು ಐಟಮ್ ಇದ್ರೆ ಕುತ್ಕೊಂಡು ಮಾಡ್ತಾನೆ ನೋಡ್ರಿ. ಎಂತ ತಗೊಳ್ದು ಹಾಕ್ತೀನಿ ನೋಡಿ, ಸಣ್ಣದು ಮಾಡ್ಬೇಕಂತ ನಾ ಸಣ್ಣದು ಮಾಡ್ತೀನಿ. ನೋಡಿ ನಾವು ಕೋಡ್ಬಳೆ ಮಾಡತ್ತೀವಿ, ಹಾಲು ಇಷ್ಟು ಮಾಡೀವಿ. ಇಷ್ಟು ಮಾಡಬೇಡ, ನಾವು ಮಾಡ್ತೀವಿ. ಎಲ್ಲರೂ ಸುಟ್ಟೋಕತ್ತಲ್ಲ ಬಡ ಮಾಡಿ. ನೋಡ್ರಿ ಈ ರೀತಿ ಉದ್ದಕ್ಕೆ ಹೊಸದು ಮತ್ತು ಅದನ್ನ ಎರಡು ತುದಿನೂ ಸೇರಿಸಿ ಪ್ರೆಶ್ ಮಾಡಿ ಇಡ್ತೀವಿ. ಇದಕ್ಕೆ ಕೋಡ್ಬಳೆ ಅಂತೀವಿ ನಾವು. ಮಳೆ ಬರ ಆಗ್ತದ ಮತ್ತು ಮಳೆ ಅನ್ಸೋದ ಮಕ್ಕಳ ಹಣ್ಣಿನೊಳಗೆ ಬಂದು ಬೇಸ್ ಮಾಡೀನಿ. ನೀವು ಅಪ್ಪ ಕಟ್ ಮಾಡು ಪುರ್ನಾಗಿತ್ತು. ಏನ್ರಿ ಇದು ಪುರ್ರಂತೇನೆ ಅಂತ ನೋಡೋರಂತೆ. ನಮ್ಮ ಕೋಡ್ಬಳೆ ಸೂಪರ್ ಆಗಿ ಚಂದವಿತ್ತು. ಎಡಿ ಮಾಡ್ಲು ನಾ ಎಡಿ ಮಾಡಲ್ಲ. ಬರಾಬರ ಮಾಡ್ರಿ. ಇಂಥದ್ದು ಗೊಂಜಾಳ ಮಿಷನ್ ಇಟ್ಕೋಕೆ ಆಗಿನ ವಯಸ್ಸಿರಂಗಿಲ್ಲ. ಮುನ್ನ ಸಾಲ ಹೊಡೆದು ಕಾಳು ಹಾಕಿ ಹಿಂಗೆ ದುಡ್ಕೊಂಡು ಮಾಡ್ಬಿಟ್ರೆ ಕಾಲಕ್ಕೆ ಮಿಷನ್ ಬಂದ ನನಗೆ ಹೊಲ ಹೊಡ್ಸಾಕರ ಗೊಂಜಾಳ ಬ್ಯಾಡ ಮತ್ತೆ ಇದು ಜಾಸ್ತಿ ಹೊಡೆಸ್ಬೇಕಾದ್ರೂ ಮಾಡಿಸ್ಕೊಂಡು ಟ್ಯಾಕ್ಟ್ರೆ
ನೋಡ್ರಿಲ್ಲೇ ನಾವು ನೈವೇದ್ಯಕ್ಕೆ ಬದ್ನಿಕಾಯಿ ಪಲ್ಯ ಕೋಡ್ಬಳೆ ಆಮೇಲೆ ಅಕ್ಕಿ ಹುಗ್ಗಿ ತುಪ್ಪ ಇಷ್ಟು ಮಾತ್ರ ಎಡೆ ಹಿಡ್ದೇವಿ. ಹಾಲು 5 ಐಟಮ್ಸ್ ಮಾಡಿ. ಇನ್ನು ಬೇರೆ ಮನೆಗಳಲ್ಲಿ ಗೋಧಿ ಪಾಯಸನೂ ಮಾಡ್ತಾರೆ. ನಮ್ಮ ಮನೇಲಿ ಆ ಸಂಪ್ರದಾಯ ಇಲ್ಲ ಯಾವಾಗ ಹಿಂದಿನಿಂದನೂ. ಹಾಗಾಗಿ ನಾವು ಇಷ್ಟೇ ಮಾಡ್ತೀವಿ. ಮತ್ತು ಎತ್ತುಗಳಿದ್ರೆ ಎತ್ತಿನ ಪೂಜೆನ ಮಾಡ್ತಾರೆ. ನಮ್ಮ ಮನೆಯೊಳಗೆ ಎತ್ತು ಇಲ್ಲ. ಇವಾಗ ಎಲ್ಲ ಕಮ್ತಾನ ತೆಗೆದು ಎತ್ತುಗಳನ್ನೆಲ್ಲ ತೆಗ್ದಾರ. ಹಾಗಾಗಿ ನಮ್ಮ ಮನೆಯೊಳಗೆ ಎತ್ತಿಲ್ಲ. ನೋಡ್ರಿ ನನ್ನ ಮಗಳು ನೈವೇದ್ಯ ಮಾಡ್ಕೊಂಬಂದು ಅವ್ರ ಅಪ್ಪಾಜಿಗೆ ಊಟಕ್ಕೆ ಕೊಟ್ಟು ತಾನು ಊಟ ಮಾಡತ್ತಾಳ. ನಾನು ಹಂಗೆ ಇನ್ನೊಂದು ಸ್ವಲ್ಪ ಹಿಟ್ಟಿತ್ತು, ಇದನ್ನ ಮುಗಿಸ್ಕೊಂಡು ಊಟ ಮಾಡಿದ್ರೆ ಆಯ್ತು ಅಂತೇಳಿ ಇದನ್ನ ಮುಗಿಸ್ಕೊಂಡೆ ನಾನು. ನೋಡಿರಿ ಕೋಡ್ಬಳೆ ಈ ಥರ ಗರಿಗರಿಯಾಗಿ ಬಂದಾವೆ. ಆಮೇಲೆ ಇನ್ನೂ ನಿಮ್ಗೆ ನೀಟಾಗಿ ತೋರಿಸ್ಬೇಕಪ್ಪ ಅಂದರೆ ನೋಡಿರಿ, ನಾನು ಜೂಮಾಗಿ ತೋರಿಸಾತೀನಿ. ಹೆಂಗೆ ಪಳ್ಳ ಬಂದವು ಕೋಡ್ಬಳೆ ಗರಿಗರಿಯಾಗಿ. ಏನು ಅಂಥದ್ದೇನು ಅದು ಇದು ಹಾಕಬೇಕಂತ ಏನೂ ಇಲ್ಲ. ಇರೋಷ್ಟು ಐಟಮ್ಸಲ್ಲೇ ನಾವು ಗರಿಗರಿಯಾದ ಕೋಡ್ಬಳೆನ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ನೋಡಿ ಈ ವಿಡಿಯೋ ನಮ್ಮ ಅಣ್ಣವ್ರ ಮನೆಯಲ್ಲಿ ಎತ್ತುಗಳ ಪೂಜೆ ಮಾಡಿರೋದು. ನಾವೆಲ್ಲ ಇವತ್ತು ಸಾಯಂಕಾಲ ಈ ಥರ ಪೂಜೆ ಮಾಡ್ತೀವಿ. ಎತ್ತಿಗೆ ಪೂಜೆ ಮಾಡಿ ಅವಕ್ಕೆ ಹೂ ಹಾರ ಎಲ್ಲ ಹಾಕಿ ನಡುಮನೆ ಕರ್ಕೊಂಬಂದು ಗದ್ದಿಗೆ ಹಾಕಿ ಪೂಜೆ ಮಾಡ್ತಾರೆ. ಇಲ್ಲಿ ಅವರು ಕೂಡ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಎತ್ತುಗಳು ಇಲ್ಲದೆ ಇರೋ ಕಾರಣ ನಿಮಗೆ ತೋರಿಸ್ಬೇಕಂತ ಅದೇ ವಿಡಿಯೋನ ಶೇರ್ ಮಾಡೀನಿ ಫ್ರೆಂಡ್ಸ್. ಇಲ್ಲಿ ಅವರು ವಿಡಿಯೋನ ಉದ್ದಕ್ಕೆ ಮಾಡಿದ್ದಾರೆ, ಹಾಗಾಗಿ ಈ ಥರ ಬಂದೈತಿ. ನೋಡಿರಿ, ಇವರು ನಮ್ಮ ಅಣ್ಣ ಅತ್ತಿಗೆ ಫೇಸ್ ಸರಿಯಾಗಿ ಕಾಣ್ತಾ ಇಲ್ಲ, ಅವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡ್ತೀವಿ ನೋಡಿರಿ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಹಚ್ಚೈತಿ. ನೋಡಿ ಫ್ರೆಂಡ್ಸ್, ಎತ್ತುಗಳು ಎಷ್ಟೊಂದು ಮುದ್ದಾಗಿ ಕ್ಯೂಟಾಗಿ ಕಾಣ್ತಾ ಇದ್ದಾವಲ್ವ, ಸೂಪರ್ ಆಗಿದ್ದಾವೆ. ನನಗಂತೂ ತುಂಬಾ ಇಷ್ಟ ಆಯಿತು. ವಿಡಿಯೋ ಇನ್ನೂ ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ವು ಮೋಸ್ಟ್ಲಿ. ನೋಡಿ, ಇಲ್ಲಿ ನಮ್ಮ ಅತ್ತಿಗೆ ಆರತಿ ಬೆಳಗ್ತಾ ಇದ್ದಾರೆ. ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಅಣ್ಣನಕ್ಕಿಂತ ಹೆಚ್ಚಾಗಲೂ ನಮ್ಮ ಅತ್ತಿಗೆ ದೈವ ಭಕ್ತಿ ಜಾಸ್ತಿ ಅವಳಿಗೆ ಅಂತಾನೆ ಹೇಳ್ಬೋದು. ನೋಡ್ರಿ, ಇಲ್ಲಿ ಎತ್ತು ನೋಡ್ರಿ, ಅವಳ ನೋಡ್ಕೊಂಡು ಎತ್ಕೊಂಡೈತೆ. ಆರತಿಗೆ ಹೆದರೈತದೆ. ನೋಡಿ ಫ್ರೆಂಡ್ಸ್, ಮತ್ತೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತೀನಿ, ದಯವಿಟ್ಟು ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಹಬ್ಬ ನಾಳೆಗೂ ಮುಂದುವರಿಯುತ್ತೆ. ನಾಳೆ ಕೋಡ್ಬಳೆ ಮಾಡಿ ಎತ್ತಿನ ಕೋಡಿಗೆ ಬಣ್ಣ ಹಚ್ಚಿ ಅಲಂಕಾರ ಮಾಡಿ ಕರಿಗೆ ಬಿಡ್ತಾರೆ ಫ್ರೆಂಡ್ಸ್. ಆ ವಿಡಿಯೋನ ನಾಳೆ ನಿಮ್ಗೆ ನಾನು ಶೇರ್ ಮಾಡ್ಕೋತೀನಿ. ಈ ವಿಡಿಯೋನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನಾಳಿನ ವಿಡಿಯೋದೊಂದಿಗೆ, ಮುಂದಿನ ವಿಡಿಯೋದಲ್ಲಿ ಫ್ರೆಂಡ್ಸ್.